ತುಂಗಭದ್ರಾ ನದಿಯ ದಡದಲ್ಲಿ ಮತ್ತೆ ಒಂದು ರೀತಿಯಾದ ಜೀವಕಳೆ ಬಂದಿದೆ ಅಂತ ಹೇಳಬೇಕು. ಸಂಪೂರ್ಣವಾಗಿ ನೀರು ಏನು ತುಂಬಿ ಹರಿತಾ ಇದೆ. ಮಲೆನಾಡಿನಲ್ಲಿ ಮಳೆ ಏನಾಯಿತು, ಮಳೆಯಾದ ಹಿನ್ನೆಲೆಯಲ್ಲಿ ಒಂದು ತುಂಗಾ ಡ್ಯಾಮ್ನಿಂದ ನಿರಂತರವಾಗಿ ನೀರನ್ನು ತುಂಗಭದ್ರಾ ನದಿಗೆ ಬಿಡಲಾಗ್ತಾ ಇದೆ. ಹೀಗಾಗಿ ಈ ನದಿ ಪಾತ್ರದಲ್ಲಿ ಸಂಪೂರ್ಣ ಖಾಲಿ ಆದಂಥ ನದಿ ಪಾತ್ರದಲ್ಲಿ ಇವತ್ತು ನದಿ ಉಕ್ಕಿ ಹರಿತಾ ಇದೆ ಅಂತ ಹೇಳಬೇಕು. ಏನು ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಕೂಡ ಪರದಾಡುವಂಥ ಸ್ಥಿತಿ ಬಂದಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ತುಂಗಭದ್ರಾ ನದಿಗೆ ಈ ಪ್ರಮಾಣದಲ್ಲಿ ಭಾರಿ ಪ್ರಮಾಣದ ನಿನ್ನೆ ರಾತ್ರಿಯಿಂದಲೇ ಅಪಾರ ಪ್ರಮಾಣದ ನೀರು ಏನು ಜಲರಾಶಿ ಹರಿದು ಬರ್ತಾ ಇರ್ತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆಯ ಹರಿಹರ ಮತ್ತು ರಾಣೆಬೆನ್ನೂರು ನಡುವಿರ್ತಕ್ಕಂಥ ಒಂದು ಸೇತುವೆ. ಇದು ಐತಿಹಾಸಿಕ ಸೇತುವೆ, ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದಂಥ ಸೇತುವೆ. ಉತ್ತರ ಕರ್ನಾಟಕ ಹಾಗೂ ಮೈಸೂರು ಕರ್ನಾಟಕಕ್ಕೆ ಒಂದು ರೀತಿಯಾದ ಸಂಪರ್ಕ ಸೇತುವೆ ಆದಂಥ ಈ ಸೇತುವೆ ಬಳಿ ಒಂದು ರೀತಿಯಾದಂಥ ಇದೊಂದು ಪ್ರವಾಸಿ ತಾಣ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನದಿ ನೋಡ್ತಾ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು. ನೀವು ಒಂದು ರೀತಿ ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು ಹರಿಹರ, ದಾವಣಗೆರೆ ಮತ್ತು ಈ ಕಡೆ ರಾಣೆಬೆನ್ನೂರು, ಈಗ ಬೇರೆ ಬೇರೆ ಕಡೆಗಳಿಂದ ಜನ ಇವತ್ತು ನದಿ ನೋಡಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಸೆಲ್ಫಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಏನು ಈ ಸಂಪೂರ್ಣವಾಗಿ ಖಾಲಿಯಾಗಿ ನೀರಿಗೆ ಪರದಾಡುವಂಥ ಸ್ಥಿತಿ ಇತ್ತು. ಅಂಥ ಒಂದು ನದಿ ಪಾತ್ರದಲ್ಲಿ ಇವತ್ತು ಸಂಪೂರ್ಣವಾಗಿ ನದಿ ಭರ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಏನು ಮಕ್ಕಳು ಆ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅದರಿಂದ ಇನ್ನೂ 8 ಸ್ಟೆಪ್ ತೆಳಗಿದ್ದಂಥದ್ದು ಅದ್ರ ಮೇಲೆ ನೀರು ಬಂದಿರತಕ್ಕಂಥದ್ದು. ಕಳೆದ ಒಂದು ವಾರದ ಹಿಂದೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರು ಬಂದಿತ್ತು. ಅದರಿಂದಾಗಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ 57 ಕೆರೆ ಆಗಿರ್ಬೋದು, ದಾವಣಗೆರೆ ತಾಲೂಕಿನ 22 ಕೆರೆ ಆಗಿರ್ಬೋದು, ಮತ್ತು ಇನ್ನೊಂದು ಸಾಸಿವೆಹಳ್ಳಿ ಹೊನ್ನಾಳಿ ಬಳಿ ಇರ್ತಕ್ಕಂಥ ಸಾಸಿವೆಹಳ್ಳಿ ಏತ ನೀರಾವರಿ ಯೋಜನೆಗೆ ಒಂದು ಪೈಪ್ಲೈನ್ ಆಗಿರ್ಬೋದು, ಸಂಪೂರ್ಣವಾದಂಥ ನೀರನ್ನು ಏನು ಆ ಕೆರೆಗಳಿಗೆ ನೀರನ್ನು ಭರ್ತಿ ಮಾಡ್ತಕ್ಕಂಥ ಪೈಪ್ಲೈನ್ ಮೂಲಕ ಭರ್ತಿ ಮಾಡ್ತಕ್ಕಂಥ ಕಾರ್ಯ ಪೂರ್ಣವಾಗಿತ್ತು. ಅದಾದ ನಂತರ ಸಂಪೂರ್ಣವಾಗಿ ನೀರ ಏನು ಖಾಲಿ ಆಗಿತ್ತು ಏನು ತುಂಗಭದ್ರಾ ನದಿ. ಈಗ ಮತ್ತೆ ಒಂದು ರೀತಿಯಾದಂಥ ಜೀವಕಳೆ ಬಂದಿರತಕ್ಕಂಥದ್ದು. ಸಂಪೂರ್ಣವಾಗಿ ನದಿ ಪಾತ್ರದಲ್ಲಿ ಒಂದು ಸಂಭ್ರಮ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಏನು ತೀವ್ರ ಬರಗಾಲದ ನಡೆಯೂ ಕೂಡ ಕುಡಿಯುವ ನೀರಿನ ಚಿಂತೆ ಇಲ್ಲ ಎಂಬತಕ್ಕಂಥದ್ದು. ಜೊತೆಗೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ಏನು ಬೇಸಾಯ ಮಾಡ್ತಿರ್ತಾರೆ ಅಂಥ ಒಂದು ರೈತರಿಗೆ ಕೂಡ ತೊಂದರೆ ಆಗದ ರೀತಿಯಲ್ಲಿ ತುಂಗಭದ್ರಾ ನದಿ ನೀರು ಬಂದಿರತಕ್ಕಂಥದ್ದು. ಈ ರೀತಿ ಈ ಭಾಗದ ಜನರಿಗೆ ಒಂದು ಮರುಜೀವ ಬಂದಿದೆ ಅಂದರೆ ತಪ್ಪಾಗಲಾರದು. ಹರಿಹರದಿಂದ ಕ್ಯಾಮ್ರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.